ಹಲೋ ಮಕ್ಕಳೇ, ನಾವು ಇವತ್ತು ಪೆಟಿ ಕ್ಯಾಶ್ ಬುಕ್ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಪೆಟಿ ಕ್ಯಾಶ್ ಬುಕ್ ಯಾಕೆ ಪ್ರಿಪೇರ್ ಮಾಡ್ತಾರೆ ಅಂದರೆ, ಚಿಕ್ಕ ಪುಟ್ಟ ಟ್ರಾನ್ಸಾಕ್ಷನ್ಸ್ ಲೈಕ್ ಕಾಫಿ ಎಕ್ಸ್ಪೆನ್ಸಸ್ ಮತ್ತು ನೀವು ಪೋಸ್ಟೇಜ್ಗೆ ಏನಾದರೂ ಕೊಟ್ಟಿದ್ರೆ ಆ ಥರ 10-20 ರೂಪಾಯಿ ಆ ಥರ ಏನಾದರೂ ಚಾರ್ಜಸ್ ಇದ್ದರೆ ಅದನ್ನು ಮೇನ್ ಕ್ಯಾಶ್ ಬುಕ್ಕಲ್ಲಿ ರೆಕಾರ್ಡ್ ಮಾಡಲ್ಲ. ಓಕೆ, ಮೇನ್ ಕ್ಯಾಶ್ ಬುಕ್ಕಲ್ಲಿ ಯಾವಾಗಲೂ 1000, ಲಕ್ಷ ಈ ಥರ ಅಮೌಂಟನ್ನ ರೆಕಾರ್ಡ್ ಮಾಡ್ತಾರೆ. ಸೊ ಈ ಪೆಟಿ ಕ್ಯಾಶ್ ಬುಕ್ಕಲ್ಲಿ ಚಿಕ್ಕ ಪುಟ್ಟ ಟ್ರಾನ್ಸಾಕ್ಷನ್ಸ್ನ ರೆಕಾರ್ಡ್ ಮಾಡ್ತಾರೆ. ಸೊ ಇದು ಇಂಪ್ರೆಸ್ ಸಿಸ್ಟಮ್ ಬೇಸಿಸ್ ಮೇಲೆ ವರ್ಕ್ ಆಗುತ್ತೆ. ಸೊ ಮೇನ್ ಕ್ಯಾಶರು ಪೆಟಿ ಕ್ಯಾಶರ್ಗೆ ಒಂದು ಅಮೌಂಟನ್ನು ಕೊಡ್ತಾರೆ. ಆ ಅಮೌಂಟಲ್ಲೇ ಈ ಪೆಟಿ ಕ್ಯಾಶರು ಇರುವಂತಹ ಎಕ್ಸ್ಪೆನ್ಸಸ್ನ ನಿಭಾಯಿಸ್ಕೊಂಡು 1 ತಿಂಗಳು ಹೋಗಬೇಕಾಗುತ್ತೆ. ಓಕೆ, ಆ 1 ತಿಂಗಳು ಮುಗಿದ ತಕ್ಷಣ ಮತ್ತೆ ಪೆಟಿ ಕ್ಯಾಶರ್ ಬಂದುಬಿಟ್ಟು ನೆಕ್ಸ್ಟ್ ಮಂತ್ಗೆ ಮತ್ತೆ ಅಮೌಂಟ್ ಕೊಡ್ತಾರೆ. ಸೊ ಈ ಥರ ಈ ಕ್ಯಾಶ್ ಬುಕ್ಕು ವರ್ಕ್ ಆಗುತ್ತೆ. ಸೊ ಬನ್ನಿ ಪೆಟಿ ಕ್ಯಾಶ್ ಬುಕ್ಕಲ್ಲಿ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಓಕೆ, ಫಸ್ಟು ಪೆಟಿ ಕ್ಯಾಶ್ ಬುಕ್ಕಿಗೆ ಫಾರ್ಮ್ಯಾಟ್ ಹೇಗಿರುತ್ತೆ ಅಂತ ನೋಡೋಣ. ಈ ಬುಕ್ಕಲ್ಲಿ ಸ್ಟಾರ್ಟಿಂಗಲ್ಲಿ ಅಮೌಂಟ್ ರಿಸೀವ್ಡ್, ಡೇಟ್, ಪರ್ಟಿಕ್ಯುಲರ್ಸ್, ಪ್ರತಿಯೊಂದು ಎಕ್ಸ್ಪೆನ್ಸಸ್ಗೂ ವೌಚರ್ ಒಂದು ನಂಬರ್ ಅಂತ ಇರುತ್ತೆ. ಓಕೆನಾ, ಕಂಪ್ನೀಸ್ ಇಲ್ಲಿ ವೌಚರ್ ನಂಬರ್ನ ಬರ್ಕೊತಾರೆ. ಇಲ್ಲಿ ಅಮೌಂಟ್ ಪೇಡ್, ಇಲ್ಲಿ ಅನಾಲಿಸಿಸ್ ಆಫ್ ಪೇಮೆಂಟಲ್ಲಿ ನಿಮಗೆ ಯಾವ್ಯಾವ ಥರದ ಖರ್ಚಾಗಿದೆ ಅದ್ರ ಪ್ರಕಾರ ನೀವು ಹೆಡ್ಡರ್ಸ್ನ ಹಾಕ್ಕೊಂಡು ಹೋಗಿ. ಇಲ್ಲಿ ಕ್ವೆಶ್ಚನ್ ಪ್ರಕಾರ ನಾನು 4 ಹೆಡ್ಡರ್ಸ್ನ ಹಾಕಿದ್ದೀನಿ. ದಟ್ ಈಸ್ ಪೋಸ್ಟೇಜ್ ಆ್ಯಂಡ್ ಟೆಲಿಗ್ರಾಮ್, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷ್ನರಿ, ರಿಫ್ರೆಶ್ಮೆಂಟ್ಸ್ ಮತ್ತು ಕಾರ್ಟೇಜ್. ಓಕೆ, ಸೊ ಫಸ್ಟ್ ಟ್ರಾನ್ಸಾಕ್ಷನ್ಸ್ ಬಂದುಬಿಟ್ಟು ಮೇನ್ ಕ್ಯಾಶಿಯರ್ ಇಶ್ಯೂಡ್ ಅ ಚೆಕ್ ಟು ಪೆಟಿ ಕ್ಯಾಶಿಯರ್ ಆಫ್ 400. ಓಕೆ, ಸೊ ನಮಗೆ ಕ್ಯಾಶ್ ಎಷ್ಟು ಸಿಕ್ತು? 400 ರೂಪೀಸ್ ರಿಸೀವ್ ಮಾಡಿದ್ವಿ ಸೆಪ್ಟೆಂಬರ್ 1. ಓಕೆ, ಸೊ ಇದಾದಮೇಲಿಂದ ನಾವು ಎಕ್ಸ್ಪೆನ್ಸಸ್ನ ರೆಕಾರ್ಡ್ ಮಾಡ್ಕೊಂಡು ಹೋಗ್ತೀವಿ. ಸೆಕೆಂಡ್ ಒನ್, ಕೊರಿಯರ್ ಚಾರ್ಜಸ್ 30 ರೂಪೀಸ್. ಸೊ ಕೊರಿಯರ್ ಚಾರ್ಜಸ್ 30 ರೂಪೀಸ್ ಅಮೌಂಟ್ ಪೇಡಲ್ಲಿ ಹಾಕ್ತೀರಾ, ಮತ್ತು ಅದಕ್ಕೆ ರಿಲೇಟಬಲ್ ಕಾಲಮ್ ಅಲ್ಲಿ 30 ರೂಪೀಸ್ ಅಂತ ಹಾಕ್ತೀರಾ. ನೆಕ್ಸ್ಟ್ ಜೆರಾಕ್ಸ್ ಚಾರ್ಜಸ್ 25 ರೂಪೀಸ್. ಸೆಪ್ಟೆಂಬರ್ 6 ಜೆರಾಕ್ಸ್ ಚಾರ್ಜಸ್ 25 ರೂಪೀಸ್ ಅಮೌಂಟ್ ಪೇಡ್ ಕಾಲಮ್. ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷ್ನರಿ ಕೆಳಗಡೆನೂ ಅದೇ ಅಮೌಂಟನ್ನು ಹಾಕ್ತೀನಿ. ಸೆಪ್ಟೆಂಬರ್ 14 ಬಾಟ್ ಪೋಸ್ಟ್ ಕಾರ್ಡ್ಸ್ ಆ್ಯಂಡ್ ಇನ್ಲ್ಯಾಂಡ್ ಲೆಟರ್ಸ್ 50 ರೂಪೀಸ್. ಸೊ ಸೆಪ್ಟೆಂಬರ್ 14 ಪೋಸ್ಟ್ ಕಾರ್ಡ್ಸ್ ಆ್ಯಂಡ್ ಇನ್ಲ್ಯಾಂಡ್ ಲೆಟರ್ಸ್ 50 ರೂಪೀಸ್. ಇದನ್ನಿಲ್ಲಿ ಮತ್ತು ಇಲ್ಲಿ ಬರ್ಕೊತೀವಿ. ಅದಾದಮೇಲೆ ಸೆಪ್ಟೆಂಬರ್ 20 ಕಾಫಿ ಎಕ್ಸ್ಪೆನ್ಸಸ್ ಇರುತ್ತೆ. ಓಕೆ, ಅದು 15 ರೂಪೀಸ್, ಅದನ್ನು ಇಲ್ಲಿ ರಿಫ್ರೆಶ್ಮೆಂಟ್ಸ್ ಕೆಳಗಡೆ ಹಾಕಿದ್ದೀನಿ. ಆಮೇಲೆ ಸೆಪ್ಟೆಂಬರ್ 30 ಕಾರ್ಟೇಜ್ ಇದೆ 25, ಅದನ್ನು ಕಾರ್ಟೇಜ್ ಕಾಲಮಲ್ಲಿ ನಾನು 25 ರೂಪೀಸ್ ಅಂತ ಹಾಕಿದ್ದೀನಿ. ಇದೆಲ್ಲ ಆದಮೇಲೆ ನೀವು ಟೋಟಲ್ ಕಾಲಮ್ ಇರುತ್ತಲ್ವಾ, ಇದು ಟೋಟಲ್ ಮಾಡಬೇಕು. ಎಲ್ಲ ಟ್ರಾನ್ಸಾಕ್ಷನ್ಸ್ ಆದಮೇಲೆ ಇದು ಟೋಟಲ್ ಎಕ್ಸ್ಪೆನ್ಸಸ್. ಅದೇ ಥರ ಪ್ರತಿಯೊಂದು ಕಾಲಮಲ್ಲೂ ನೀವು ಟೋಟಲ್ ಮಾಡ್ಕೊಂಡು ಬರಬೇಕು. ಇಲ್ಲಿ ಟೋಟಲ್ನ ಹಾಕ್ತೀರಾ. ಓಕೆ, ಈ ಅಮೌಂಟ್ ಮತ್ತು ಈ ಅಮೌಂಟ್ ಟೋಟಲ್ ಸೇಮೇ ಇರುತ್ತೆ 145 ರೂಪೀಸ್. ಇವಾಗ ತಿಂಗಳಿನ ಲಾಸ್ಟ್ ಡೇಟನ್ನು ಹಾಕ್ತೀರಾ, ಸೆಪ್ಟೆಂಬರ್ 30. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಓಕೆ, ಈ 400 ಇಲ್ಲಿ ತೊಗೊಂಬನ್ನಿ ಕೆಳಗಡೆ, ಇದನ್ನು ಈ ಕಡೆನೂ ಬರ್ಕೊಳ್ಳಿ. ಆಮೇಲೆ 400ಇಂದ 145 ಈ ಅಮೌಂಟನ್ನು ಮೈನಸ್ ಮಾಡಿದಾಗ ನಿಮಗೆ 255 ಸಿಗುತ್ತೆ. ಸೊ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 255, ಅದನ್ನು ನೆಕ್ಸ್ಟ್ ಮಂತ್ ಫಸ್ಟ್ ಡೇಟಿಗೆ ಟ್ರಾನ್ಸ್ಫರ್ ಮಾಡ್ತೀರಾ, ಅಕ್ಟೋಬರ್ 1 ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 255 ರೂಪೀಸ್. ಸೊ ಪ್ರತಿ ತಿಂಗಳು ಕ್ಯಾಶರು 400 ರೂಪೀಸ್ ಕೊಡ್ತಾರೆ. ನೆಕ್ಸ್ಟ್ ಮಂತ್ಗೆ ಆಲ್ರೆಡಿ 255 ರೂಪೀಸ್ ಇದೆ. ಅದಕ್ಕೆ ಕ್ಯಾಶರ್ ಏನು ಮಾಡ್ತಾರೆ, ಈ 400ನ ಟೋಟಲ್ ಆಗೋ ಥರ 145 ರೂಪೀಸ್ ಕೊಡ್ತಾರೆ. ಸೊ ಅಕ್ಟೋಬರ್ 1ಗೆ ಮತ್ತೆ 400 ರೂಪೀಸ್ ಕ್ಯಾಶರು ಕೊಟ್ಟಂಗೆ ಆಗುತ್ತೆ. ಸೊ ಹೀಗೆ ನಾವು ಪೆಟಿ ಕ್ಯಾಶ್ ಬುಕ್ನ ಪ್ರಿಪೇರ್ ಮಾಡ್ತೀವಿ. ಥ್ಯಾಂಕ್ ಯು.